ಪ್ರದೀಪ್ ಈಶ್ವರ್ ದಳಪತಿಗಳ ನಡುವೆ ಶುರುವಾಗಿದೆ ಚಪ್ಪಲಿ ರಾಜಕೀಯ. ಪರಿಶ್ರಮದ ಬಗ್ಗೆ ಶುರುವಾದ ವಾಗ್ವಾದ ಚಪ್ಪಲಿಯವರೆಗೂ ಬಂದು ನಿಂತಿದ್ಯಾಕೆ? ವಾಚ್ ಜಮೀನು ಅಂತ ತಿವಿದ ಪ್ರದೀಪ್, ರೊಚ್ಚಿಗೆದ್ದ ಜೆಡಿಎಸ್. ಜಾತಿ ರಾಜಕಾರಣವು ಮುನ್ನೆಲೆಗೆ. ಕೆಂಪೇಗೌಡ ಜಯಂತಿಯಲ್ಲಿ ಗಲಾಟೆ ಯಾಕೆ? ಚಿಕ್ಕಬಳ್ಳಾಪುರದಲ್ಲಿ ಅಸಲಿಗೆ ನಡೆದಿದ್ದೇನು? ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು. ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ. ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ, ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ? ಅಲ್ಲ ಸರ್, ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ? ಒಬ್ಬ ಶಾಸಕ ಯಾರು ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರು ಇರ್ಬೋದು, ಅವ್ರ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಕಾನೂನನ್ನು ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆಯ ಹೆಸರು. ನಾನು ಆಟ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವನು ಏನ್ರಿ ಮಾತಾಡ್ತಾನೆ ಮನೆಗಾಯನ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ಇನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ಥರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ, ವಾದ ವಾಗ್ವಾದ, ತಂತ್ರ ಪ್ರತಿತಂತ್ರ ಎಲ್ಲವೂ ಸರ್ವೇ ಸಾಮಾನ್ಯ. ಒಂದು ಪಕ್ಷದವರು ಮತ್ತೊಂದು ಪಕ್ಷದ ಮೇಲೆ ಆರೋಪಗಳನ್ನ ಮಾಡ್ತಾರೆ. ಮಾತಿನ ಯುದ್ಧಗಳು ನಡೆಯುತ್ತೆ. ಆದ್ರೆ ಅದು ಅತಿರೇಕಕ್ಕೆ ಹೋದ್ರೆ ರಾಜಕೀಯ ನಾಯಕರ ಸಮರ, ಬೀದಿ ಜಗಳ ಆದ್ರೆ ಎಸ್. ಈಗ ಚಿಕ್ಕಬಳ್ಳಾಪುರದಲ್ಲಿ ಅದೇ ಆಗಿದೆ. HDK ವಿರುದ್ಧ ಮಾತಾಡಿದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಕೆಲವರು ಚಪ್ಪಲಿ ಎಸೆದು ವಿಕೃತಿ ತೋರಿದ್ದಾರೆ. ರಾಜಕೀಯದ ವಿಷಯ ಈಗ ಬೀದಿ ರಂಪಾಟ ಆಗಿದೆ. ಪ್ರದೀಪ್ ಮೇಲೆ ಚಪ್ಪಲಿ ಎಸೆತ JDS ಕಾರ್ಯಕರ್ತರು ಅರೆಸ್ಟ್. ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಎಂಟ್ರಿ, ಶಾಸಕನ ವಿರುದ್ಧ ಪ್ರತಿಭಟನೆ, ಆಕ್ರೋಶ. HDK ವರ್ಸಸ್ ಪ್ರದೀಪ್ ಈಶ್ವರ್ ಜಗಳ. ಜಾತಿ ಲೇಪನ ಹಚ್ಚಿಕೊಂಡಿದ್ದು ಹೇಗೆ? ಕಾರ್ ಮೇಲೆ ನಿಂತು ಸವಾಲ್ ಹಾಕ್ತಾ ಇರುವಂತ ಶಾಸಕ ಪ್ರದೀಪ್ ಈಶ್ವರ್ ಹಿಂದೆಯಿಂದ ತೂರಿ ಬಂದ ಚಪ್ಪಲಿಗಳು, ಒಂದರ ನಂತರ ಒಂದು ಚಪ್ಪಲಿಗಳನ್ನ ಪ್ರದೀಪ್ ಮೇಲೆ ಎಸೆದ್ರು ಜನರು. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಪ್ರದೀಪ್ ಈಶ್ವರ್ ಗೆದ್ದು ಬೀಗಿರುವಂತ ಕ್ಷೇತ್ರದಲ್ಲಿ, ಅದು ಕೆಂಪೇಗೌಡ ಜಯಂತಿಯ ದಿನದಂದು ಈ ರೀತಿ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು JDSನ ಕಾರ್ಯಕರ್ತರು. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲೇ ಶಾಸಕರು ಇರಬಾರ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಂತ HDK ಅಭಿಮಾನಿಗಳು ನಂತರ ಪ್ರದೀಪ್ ಈಶ್ವರ್ ಆಚೆ ಬಂದ ಮೇಲೆ ಅವರ ಮೇಲೆ ಚಪ್ಪಲಿಗಳನ್ನು ಎಸೆದು ತಮ್ಮ ಆಕ್ರೋಶವನ್ನ ತೀರಿಸಿಕೊಂಡ್ರು. ಹಾಗಾದ್ರೆ ವೋಟ್ ಹಾಕಿ ಗೆಲ್ಲಿಸಿದ ಕ್ಷೇತ್ರದ ಜನರೇ ಪ್ರದೀಪ್ ಮೇಲೆ ಈ ರೀತಿ ಚಪ್ಪಲಿಯನ್ನ ಎಸೆದಿದ್ದು ಏಕೆ? ಪ್ರದೀಪ್ ಈಶ್ವರ್ ಹೊಡೆದ ಡೈಲಾಗ್ಗಳೇ ಶಿಳ್ಳೆ ಚಪ್ಪಾಳೆ ಹೊಡೆದು ಉರಿದುಂಬಿಸ್ತಾ ಇದ್ದಂತ ಜನರು ಈಗ ಅವರನ್ನೇ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದು ಏಕೆ ಅಂತ ನೋಡೋದಾದ್ರೆ ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಆಡಿದ ಮಾತುಗಳು, ಅವರು HDK ವಿರುದ್ಧ ಮಾಡಿದ್ದಂತ ಆರೋಪಗಳು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರುವಂತ JDS ಕಾರ್ಯಕರ್ತರನ್ನ HDK ಅಭಿಮಾನಿಗಳನ್ನ ಕೆರಳಿಸಿದೆ. ಅದರ ಪರಿಣಾಮವಾಗಿಯೇ ಈಗ ಚಿಕ್ಕಬಳ್ಳಾಪುರದಲ್ಲಿ ಚಪ್ಪಲಿ ರಾಜಕೀಯ ಶುರುವಾಗಿದೆ.
ಈ ಚಪ್ಪಲಿ ಗಲಾಟೆ ಶುರುವಾಗಿದ್ದು ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ಶಾಸಕರಾಗಿ ಪ್ರದೀಪ್ ಈಶ್ವರ್ಗೆ ಆಹ್ವಾನ ಇತ್ತು. ಆ ಆಹ್ವಾನದ ಮೇಲೆ ಪ್ರದೀಪ್ ಈಶ್ವರ್ ಕಾರ್ಯಕ್ರಮಕ್ಕೆ ಹೋಗಿ ವೇದಿಕೆ ಮೇಲೆ ಕುಳಿತಿದ್ರು. ಆಗಲೇ ಕೆಲವರು ತಕರಾರನ್ನ ಶುರು ಮಾಡಿದ್ರು. ಪ್ರದೀಪ್ ಈಶ್ವರ್ ಒಕ್ಕಲಿಗ ನಾಯಕರಾದ HDK ಮತ್ತು ದೇವೇಗೌಡರಿಗೆ ಅವಮಾನ ಮಾಡಿದ್ದಾರೆ. ಅಂತವರು ಈ ಒಕ್ಕಲಿಗ ಜಯಂತಿಯಲ್ಲಿ ಭಾಗವಹಿಸಬಾರದು, ಅವರನ್ನ ವೇದಿಕೆಯಿಂದ ಕೆಳಗೆ ಇಳಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಆಗಲೇ ಒಂದಷ್ಟು ಗಲಾಟೆ ಗದ್ದಲ ಉಂಟಾಗಿತ್ತು. ಚಿಕ್ಕಬಳ್ಳಾಪುರದ ಗೌರವವನ್ನು ಉಳಿಸಬೇಕು, ದಯವಿಟ್ಟು ಎಲ್ಲ ಸಹೋದರರು ಸುಮ್ಮನೆ ಅಲ್ಲಿದ್ದಂತ ಅಧಿಕಾರಿಗಳು ಕೆಲವು ಮುಖಂಡರು ಎಷ್ಟು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಪ್ರಯೋಜನ ಆಗಲಿಲ್ಲ. ಕೇಸರಿ ಶಾಲು ಹಾಕೊಂಡು ಬಂದಿದ್ದಂಥವರು ವೇದಿಕೆ ಬಳಿಗೆ ನುಗ್ಗಿ ಗಲಾಟೆ ಮಾಡಿದ್ರು. ಕಾರ್ಯಕ್ರಮದಲ್ಲೇ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಅವರು ಕೂಡಲೇ ಕಾರ್ಯಕ್ರಮ ಬಿಟ್ಟು ಹೋಗಬೇಕು ಅಂತ ಒತ್ತಾಯ ಮಾಡಿದ್ರು. ಇದು ವೇದಿಕೆ ಮೇಲೆ ಇದ್ದಂತ ಪ್ರದೀಪ್ ಈಶ್ವರ್ಗೆ ಭಾರಿ ಮುಜುಗರವನ್ನ ಉಂಟು ಮಾಡಿತ್ತು. ತಮ್ಮ ವಿರುದ್ಧ ಎಷ್ಟು ಮಾತಾಡಿದ್ರು, ಎಷ್ಟು ಘೋಷಣೆಗಳನ್ನ ಕೂಗಿದ್ರು ಪ್ರದೀಪ್ ಧೃತಿಗೆಡದೆ ಕಾರ್ಯಕ್ರಮ ಮುಗಿಯುವವರೆಗೂ ವೇದಿಕೆ ಮೇಲೇನೇ ಇದ್ರು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ತಮ್ಮಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಅವರು ಸುಮ್ಮನೆ ಇದ್ರು. ಆದ್ರೆ ಯಾವಾಗ ಕಾರ್ಯಕ್ರಮ ಮುಗೀತು, ಯಾವಾಗ ಮಾಧ್ಯಮಗಳು ಪ್ರದೀಪ್ ಅವರನ್ನ ಮಾತಾಡಿಸಿದ್ವು, ಆಗ ಪ್ರದೀಪ್ ತಮ್ಮ ಆಕ್ರೋಶವನ್ನೆಲ್ಲ ಒಮ್ಮೆಲೆ ಆಚೆ ಹಾಕಿದ್ರು. HDK ಬೆಂಬಲಿಗರೇ ಈ ರೀತಿ ಮಾತನಾಡಿದ್ದಾರೆ. ಒಬ್ಬ OBC ಹುಡುಗ ಶಾಸಕ ಆಗಿರೋದನ್ನ ಅವರಿಂದ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರನ್ನೇ ಸಹಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಕಡೆ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ರು, ಮತ್ತೊಂದು ಕಡೆ ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾನೇ ಇದ್ರು. ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದ, ಜಿಲ್ಲೆಯಲ್ಲಿ OBC ಬದುಕಬಾರ್ದ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರ, ಒಂದೇ ಒಂದು OBC MLA ನ, ಶೋಷಿತ ವರ್ಗದ MLA ನ, ನನ್ನನ್ನ, ನನ್ನ ಕುಟುಂಬವನ್ನ, ನನ್ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವಾ? ಪ್ರದೀಪ್ ಈಶ್ವರ್ ಏನೇ ಹೇಳಿದ್ರು, ಎಷ್ಟು ತಿಳಿ ಹೇಳುವ ಪ್ರಯತ್ನ ಮಾಡಿದ್ರು, ಅಲ್ಲಿದ್ದಂಥವರು ಯಾರು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. HD ಕುಮಾರಸ್ವಾಮಿ ಮಾತ್ರ ನಮ್ಮ ನಾಯಕರು, ಅವರಿಗೆ ಅವಮಾನ ಮಾಡಿದ ಮೇಲೆ ನಾವು ಯಾರು ಸುಮ್ಮನೆ ಇರಬಾರ್ದು ಅಂತ ಶಾಸಕ ಅನ್ನೋದನ್ನ ಕೂಡ ನೋಡದೆ ಅವರ ಮೇಲೆ ಮುಗಿಬಿದ್ರು. ಇದು ಪ್ರದೀಪ್ ಈಶ್ವರ್ ಅವರನ್ನ ಮತ್ತಷ್ಟು ಕೆರಳುವಂತೆ ಮಾಡಿತ್ತು. ಅದಕ್ಕೆ ಅವರು ಕಾರ್ಯಕ್ರಮದಿಂದ ಆಚೆ ಬಂದ ನಂತರ ತಮ್ಮನ್ನ ರೇಗಿಸಿದವರಿಗೆ ಕೌಂಟರ್ ಕೊಡ್ಲಿಕ್ಕೆ ಕಾರ್ ರೂಫನ್ನ ತೆಗೆದು ಭುಜ ಬಲವನ್ನ ತೋರಿಸಿದ್ರು. JDS ಕಾರ್ಯಕರ್ತರು, HDK ಅಭಿಮಾನಿಗಳು ಪ್ರದೀಪ್ ಈಶ್ವರ್ ಕಾರ್ಯಕ್ರಮ ಮುಗಿಸಿ ಆಚೆ ಬಂದರೂ ಸುಮ್ಮನಾಗಲಿಲ್ಲ. ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ರೊಚ್ಚಿಗೆಬ್ಬಿಸಿದ್ರು. ಪ್ರದೀಪ್ ಈಶ್ವರ್ ಕಾರಿನಲ್ಲಿ ಕುಳಿತಾಗಲು ಹುಚ್ಚ ಹುಚ್ಚ ಅಂತ ಕೂಗಲು ಶುರು ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದಂತ ಪ್ರದೀಪ್ ಈಶ್ವರ್ ರೂಫನ್ನ ತೆಗೆದು ತಮ್ಮನ್ನ ರೇಗಿಸಿದವರಿಗೆ ಕೌಂಟರ್ ಕೊಟ್ರು. ನೀವು ನನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭುಜ ತಟ್ಟಿದ್ರು. ತೆಲುಗು ಸಿನಿಮಾಗಳ ಹೀರೋಗಳನ್ನ ಅನುಕರಣೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ತಗ್ಗದಲೇ ಅಂತ ಡೈಲಾಗ್ಗಳನ್ನ ಹೊಡೆದ್ರು. ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ನಿಂತು ಡೈಲಾಗ್ ಹೊಡೆದು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಕಾರ್ಯಕರ್ತರು ಸಹ ರೊಚ್ಚಿಗೆದ್ದಿದ್ರು. ಪ್ರದೀಪ್ ಈಶ್ವರ್ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡಿ ನಿಂದಿಸಿದ್ರು. ಇನ್ನು ಕೆಲವು ಕಿಡಿಗೇಡಿಗಳು ತಮ್ಮ ಚಪ್ಪಲಿಗಳನ್ನು ತೆಗೆದು ಪ್ರದೀಪ್ ಈಶ್ವರ್ ಮೇಲೆ ಎಸೆದ್ರು. ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ದಾಗಲೇ ಅವರ ಮೇಲೆ ದೂರದಿಂದ ಚಪ್ಪಲಿಗಳನ್ನು ಹಾಕಿದ್ರು. ಅವರು ಒಬ್ಬ ಶಾಸಕ ಅನ್ನೋದನ್ನ ಕೂಡ ಪರಿಗಣಿಸದೆ ಜನಪ್ರತಿನಿಧಿ ಅನ್ನುವಂಥ ಭಯವೂ ಕೂಡ ಇಲ್ಲದೆ ವರ್ತಿಸಿದ್ರು. ಒಬ್ಬರ ಚಪ್ಪಲಿ ಎಸೆದ ನಂತರ ಅಲ್ಲಿದ್ದಂಥ ಇನ್ನೂ ಕೆಲವರು ಚಪ್ಪಲಿ ಎಸೆಯುವ ಪ್ರಯತ್ನವನ್ನ ಮಾಡಿದ್ರು. ಇದರಿಂದ ಗಲಿಬಿಲಿಗೊಂಡಂತ ಪ್ರದೀಪ್ ಕಾರಿನ ಒಳಗಡೆ ಕುಳಿತು ಹೊರಟು ಬಿಟ್ರು. ಈಗ ಇವರ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ತೀವ್ರ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಚಪ್ಪಲಿ ಎಸೆದವರು ಅರೆಸ್ಟ್, ಅವರು ನಮ್ಮವರು ಎಂದ JDS. ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಎಂಟ್ರಿ, ಪ್ರತಿಭಟನೆ, ಹೈಡ್ರಾಮಾ, ಆಕ್ರೋಶ. ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಶಾಸಕನಿಗೆ ಯಾವುದೇ ಭಯ ಇಲ್ಲದೆ
ಚಪ್ಪಲಿಯನ್ನು ಎಸೆದಿದ್ರು. ಅದರ ಬಗ್ಗೆ ಚಿಕ್ಕಬಳ್ಳಾಪುರ ಪೊಲೀಸರು ಫುಲ್ ಸೀರಿಯಸ್ ಆಗಿದ್ದಾರೆ. ಚಪ್ಪಲಿ ಎಸೆದ ವಿಡಿಯೋ ದೃಶ್ಯಗಳನ್ನು ಆಧರಿಸಿ ಕಿಡಿಗೇಡಿಗಳ ಬಂಧನ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬಂಧನ ಮಾಡಿರುವಂತವರು ಜೆಡಿಎಸ್ ಕಾರ್ಯಕರ್ತರನ್ನ ಅಂತ ದಳಪತಿಗಳು ಹೇಳ್ತಾ ಇದ್ದಾರೆ. ಜೆಡಿಎಸ್ ಪರವಾಗಿ ಇರೋರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಂದು ನಡೆದಿದ್ದು ಜೆಡಿಎಸ್ ಕಾರ್ಯಕ್ರಮ ಅಲ್ಲ, ಅಥವಾ HDK ಅಭಿಮಾನೋತ್ಸವವೂ ಅಲ್ಲ. ಅಲ್ಲಿ ನಡೆದಿದ್ದು ಕೆಂಪೇಗೌಡ ಜಯಂತಿ. ಅಲ್ಲಿ ಭಾಗಿಯಾಗಿದ್ದು ಒಕ್ಕಲಿಗ ಮುಖಂಡರು ಮತ್ತು ಒಕ್ಕಲಿಗ ಸಂಘಟನೆಯವರು. ಆದರೆ ಅಲ್ಲಿ ಗಲಾಟೆ ಮಾಡಿದಂಥವರು ಜೆಡಿಎಸ್ ಕಾರ್ಯಕರ್ತರು ಅಂತ ದಳಪತಿಗಳು ಹೇಳ್ತಾ ಇದ್ದಾರೆ. ಚಪ್ಪಲಿ ಹೊಡೆದವರು ನಮ್ಮವರೇ, ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಜೆಡಿಎಸ್ ಕಾರ್ಯಕರ್ತರು ಹೋಗಿದ್ದು ಯಾಕೆ? ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಗಲಾಟೆ ಮಾಡಲಿಕ್ಕೆ ಹೋಗಿದ್ರ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಕ್ಕಲಿಗ ನಾಯಕನಿಗೆ ಪ್ರದೀಪ್ ಈಶ್ವರ್ ಅವಮಾನ ಮಾಡಿದ್ರು ಅಂತ ಒಕ್ಕಲಿಗರು ರೊಚ್ಚಿಗೆದ್ದಿರಬಹುದು. ಆದರೆ ಚಪ್ಪಲಿ ಹೊಡೆದವರನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ ಈಗ ದಳಪತಿಗಳು ಅವರೆಲ್ಲರೂ ಜೆಡಿಎಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ. ಹೇಳೋದು ಮಾತ್ರ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟು ಅರೆಸ್ಟ್ ಆದವರನ್ನ ಮಾತನಾಡಿಸುವಂತ ಕೆಲಸ ಮಾಡಿದ್ದಾರೆ. ಅವರ ಕುಟುಂಬಗಳಿಗೂ ಧೈರ್ಯ ತುಂಬಿದ್ದಾರೆ. ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಎಸ್, ಶಾಸಕರಿಗೆ ಚಪ್ಪಲಿ ಎಸೆದಂತ ಪ್ರಕರಣದಲ್ಲಿ ಸುಮಾರು 10 ಮಂದಿಯನ್ನ ಬಂಧಿಸಲಾಗಿದೆ. ಒಟ್ಟು 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ. ಬಂಧನ ಮಾಡಿದವರನ್ನ ಅಣಕನೂರು ಜೈಲಿಗೆ ಕಳಿಸಲಾಗಿದೆ. ಆದರೆ ಚಪ್ಪಲಿ ಎಸೆದವರ ಬಂಧನವನ್ನ ಖಂಡಿಸಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಗಳು ಆಗಿವೆ. ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಬಂಧನ ಮಾಡುವಂತೆ ಪ್ರತಿಭಟನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆ ಮುಂದೆನೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಎಫ್ಐಆರ್ ಮಾಡಿ ಶಾಸಕರನ್ನ ಬಂಧಿಸುವಂತೆ ಪಟ್ಟು ಹಿಡಿದ್ರು. ಹಳೆಯ ದ್ವೇಷವನ್ನ ಇಟ್ಟುಕೊಂಡು ಬಂಧನ ಮಾಡ್ತಿದ್ದಾರೆ. ಇದುವರೆಗೂ 16 ಮಂದಿಯನ್ನ ಬಂಧಿಸಿರುವಂತ ಮಾಹಿತಿ ಇದೆ. ಮೊದಲು ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಜೆಡಿಎಸ್ ಬಿಜೆಪಿ ನಾಯಕರು ಪ್ರದೀಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರದೀಪ್ ಕಾರ್ಯಕರ್ತರನ್ನ ರೊಚ್ಚಿಗೆಬ್ಬಿಸಿದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನೇ ಬಂಧನ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಾಲದು ಅಂತ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇರುವಂತ ದಳಪತಿಗಳು ಈಗ ಚಿಕ್ಕಬಳ್ಳಾಪುರಕ್ಕೂ ಬಂದು ಬಂಧನ ಆಗಿರೋರನ್ನ ಮಾತನಾಡಿಸಿದ್ದಾರೆ. ಅರೆಸ್ಟ್ ಆದವರನ್ನ ನೋಡಿ ಧೈರ್ಯ ತುಂಬಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದು ಅವರಿಗೆ ಭರ್ಜರಿ ಸ್ವಾಗತವನ್ನ ಕೂಡ ಕೋರಲಾಗಿದೆ. ನಂತರ ಅವರ ಜೈಲಿಗೂ ಕೂಡ ಹೋಗಿ ಚಪ್ಪಲಿ ಎಸೆದವರನ್ನ ಮಾತಾಡುವಂತಹ ಕೆಲಸವನ್ನ ಮಾಡಿದ್ರು. ಟಾರ್ಗೆಟ್ ರಾಜಕಾರಣನ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು? ಈ ಚಪ್ಪಲಿ ರಾಜಕೀಯ ಶುರುವಾಗಿರುವಂಥದ್ದು HDK ಕುಮಾರಸ್ವಾಮಿ ಅವರ ವಿಚಾರಕ್ಕೆ. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಮುಗಿಬೀಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಎಲ್ಲೇ ಕಾಣಿಸಿದ್ರು ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಶನಿವಾರ ಅವರ ಮೇಲೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆದರೆ ಈಗ ಚಪ್ಪಲಿ ಎಸೆದವರ ರಕ್ಷಣೆಗೆ ದೋಸ್ತಿ ದಳಪತಿಗಳು ಮುಂದಾಗಿದ್ದು ಬಂಧನ ಆಗಿರುವಂತವರ ಪರವಾಗಿ ಮಾತಾಡಿ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನಲ್ಲಿ ಮೀಸೆ ತಿರುವಾಕಿ ನಾನೇನಾದರೂ ಮಾತಾಡಿದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನೋ ಅಂತನೋ, ಅಥವಾ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತೇಳಿ ಅವರಿಗೆ ಮನವಿ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಸೌಜನ್ಯ ಇರಲಿಲ್ವಾ? ಆ ಸೌಜನ್ಯ ತೋರಿದ್ದೀರಾ ನೀವು? ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ಇನ್ನು ಚಪ್ಪಲಿ ಎಸೆದವರನ್ನ ಪೊಲೀಸರು ಬಂಧನ ಮಾಡಿದ್ದು ಅದಕ್ಕೂ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಪ್ಪಲಿ ಎಸೆದಿರುವಂತದ್ದು ತಪ್ಪಲ್ಲ, ಚಪ್ಪಲಿ ಎಸೆಯುವಂತೆ ಮಾಡಿದ ಶಾಸಕರದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಶಾಸಕರ ಮೇಲೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಬಂಧಿಸಿದ್ದಾರೆ. ಸಮಾಜದಲ್ಲಿ ಸರ್ಕಾರದ ಲೋಪದೋಷಗಳ ಬಗ್ಗೆ ಮಾತನಾಡುವವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಟಾರ್ಗೆಟ್ ರಾಜಕಾರಣಕ್ಕೆ ಪೊಲೀಸರು ಪುಷ್ಟಿ ಕೊಡ್ತಾ ಇದ್ದಾರೆ ಅಂತ ನಿಖಿಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ.
ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಅಂದರೆ ಒಂದು, ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ಅನೇಕ ಜನ ನಾವು ಮುಖಂಡರು ಬಂದು ಅವರಿಗೆ ಧೈರ್ಯವನ್ನು ತುಂಬಿದ್ದೇವೆ. ಅವ್ರ ಮನೆಗಳಿಗೆ ತೆರಳ್ತೇವೆ, ಅವರ ಕುಟುಂಬದ ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡ್ತೇವೆ. ಅವ್ರ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲೇ ವಾಪಸ್ಸು ಅವ್ರಿಗೆ ಮನೆಗೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ, ಕೆಲಸ ಮಾಡ್ತೇವೆ. ಒಂದು ಕಡೆ ಜೆಡಿಎಸ್ ಬಿಜೆಪಿ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗು ಬಿದ್ದಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಪ್ರದೀಪ್ ಈಶ್ವರ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದು ತಪ್ಪು, ಯಾರೇ ಆಗ್ಲಿ ಈ ರೀತಿ ಮಾಡಬಾರದು ಅಂತ ಕೈ ನಾಯಕರು ಹೇಳಿದ್ರು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ತರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನ ಯಾರು ಕೂಡ ಸಹಿಸಕ್ಕಾಗಲ್ಲ. ಇವತ್ತೊಂದು ದಿನ ಅವರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದನ್ನ ಇದನ್ನ ನಾನು ಖಂಡಿಸ್ತೇನೆ. ಪ್ರದೀಪ್ ಈಶ್ವರ್ ಮೇಲೆ ದೈಹಿಕ ಹಲ್ಲೆ ಮಾಡಲಾಗಿದೆ, ಇದು ಅಪರಾಧ. ಆರೋಪ ಪ್ರತ್ಯಾರೋಪ ಸಾಮಾನ್ಯ, ಆದರೆ ಹಲ್ಲೆ ಮಾಡುವಂಥದ್ದು ಸರಿಯಲ್ಲ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಪ್ರಚೋದನೆ ಕೊಡೋದು ತಪ್ಪು, ಅದೇ ರೀತಿ ಚಪ್ಪಲಿ ಎಸೆಯೋದು ಕೂಡ ತಪ್ಪು. ಯಾರೇ ಆಗಿರಲಿ ಕಾನೂನಿನ ಇತಿಮಿತಿಯಲ್ಲೇ ಇರಬೇಕು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ತೋಳು ತಟ್ಟಿ ಆ ರೀತಿ ಈಗ ಕರೆ ಕೊಡುವಂತದ್ದು ಈ ಕಾನೂನು ವ್ಯವಸ್ಥೆ ಇದಾಗಲ್ವಾ ಸರ್? ನೋಡಿ, ಯಾರೇ ಕೆರಳಿಸುವಂತದ್ದು, ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ? ಒಬ್ಬ ಶಾಸಕ ಮಾಡೋದು ತಪ್ಪಿ ಸರ್. ಅವ್ರು ಬೆಂಗಳೂರು ಶಾಸಕರು ಯಾರು ಯಾರಿದ್ರು ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಒಕ್ಕಲಿಗ ನಾಯಕನಿಗೆ ಅವಮಾನ ಮಾಡಿದ್ರು ಅಂತ ಒಕ್ಕಲಿಗರು ಜೆಡಿಎಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಸಹ ತಾನೊಬ್ಬ ಹಿಂದುಳಿದ ವರ್ಗದವರು ಅಂತ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಇದರಿಂದ ಚಪ್ಪಲಿ ರಾಜಕೀಯ ಜಾತಿ ಜಗಳವಾಗಿ ಬದಲಾಗ್ತಾ ಇದೆ. HDK ವಾಚ್ ಜಗಳ ಚಪ್ಪಲಿಯವರೆಗೂ ಹೋಗಿದ್ದೇಕೆ? ಚಪ್ಪಲಿ ಎಸೆಯೋದಕ್ಕೂ ಮುನ್ನ ನಡೆದಿದ್ದು ಏನಿಲ್ಲ? HDK ಮತ್ತು ಪ್ರದೀಪ್ ಜಗಳಕ್ಕೆ ಜಾತಿ ಲೇಪನ ಹಚ್ಚಿದ್ದು ಯಾರು? ಶಾಸಕ ಪ್ರದೀಪ್ ಈಶ್ವರ್ ಎಲ್ಲರ ಬಗ್ಗೆಯೂ ಮಾತನಾಡ್ತಾರೆ, ಎಲ್ಲ ವಿಷಯಗಳನ್ನು ಮಾತನಾಡ್ತಾರೆ. ವಿಪಕ್ಷಗಳ ಮೇಲೆ ಆಗಿಂದಾಗ್ಗೆ ಕಿಡಿಕಾರ್ತಾ ಇರ್ತಾರೆ. ರಾಜಕೀಯ ಅಂದ ಮೇಲೆ ಇದೆಲ್ಲ ಇದ್ದಿದೆ. ಆದರೆ ಪ್ರದೀಪ್ ಈಶ್ವರ್ HDK ಮೇಲೆ ಮಾಡಿದಂಥ ಕೆಲವು ಆರೋಪಗಳು ಈಗ ಅವರ ಮೇಲೆ ಚಪ್ಪಲಿ ಎಸೆಯುವ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಪ್ರದೀಪ್ ಈಶ್ವರ್ ಎಲ್ಲೇ ಕಾಣಿಸಿದ್ರೂ ಮುತ್ತಿಗೆ ಹಾಕುವ ಹಂತಕ್ಕೆ HDK ಅಭಿಮಾನಿಗಳು ಹೋಗಿದ್ದಾರೆ. ಒಬ್ಬ ಶಾಸಕನನ್ನೇ ಅಟ್ಟಾಡಿಸುವ ಮಟ್ಟಕ್ಕೆ ಈಗ HDK ಅಭಿಮಾನಿಗಳು ಹೋಗಿದ್ದಾರೆ. ಅಂದರೆ ಏನೋ ದೊಡ್ಡದಾಗಿ ನಡೆದಿರಬಹುದು. ಪ್ರದೀಪ್ ಈಶ್ವರ್ ಭಾರಿ ಅವಮಾನವನ್ನೇ ಮಾಡಿರಬಹುದು ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಅಲ್ಲಿ ನಡೆದಿದ್ದು ಪ್ರದೀಪ್ ಈಶ್ವರ್ ಹೇಳಿದ್ದು ಅಂತ ದೊಡ್ಡ ವಿಚಾರವೇನೂ ಅಲ್ಲ. ಜಸ್ಟ್ HDK ಬಳಿ ಇರುವಂಥ ವಾಚ್ಗಳ ಬಗ್ಗೆ ಪ್ರದೀಪ್ ಈಶ್ವರ್ ಮಾತಾಡಿದ್ರು. ಅದಕ್ಕೆ ಈಗ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಂಕಿ ಹೊತ್ತಿಕೊಂಡು ಉರಿತಾ ಇದೆ. ಇತ್ತೀಚೆಗೆ HDK ಕುಟುಂಬದ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಬಿಡದಿ ಜಾಗದ ಬಗ್ಗೆಯೂ ಪ್ರದೀಪ್ ಈಶ್ವರ್ ಪ್ರಶ್ನೆಯನ್ನ ಮಾಡಿದ್ರು. ಅನಿತಾ ಕುಮಾರಸ್ವಾಮಿ ಅವರ 32 ಎಕರೆ ಜಮೀನು ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಬಿಡದಿ ಬಳಿ 32 ಎಕರೆ ಜಮೀನು ಹೇಗೆ ಖರೀದಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲದೆ HDK ಬಳಿ ದುಬಾರಿ ವಾಚ್ಗಳಿವೆ ಅಂತ ಕಿಡಿಕಾರಿದ್ರು. ನಂತರ ಆ ವಾಚ್ಗಳ ಫೋಟೋಗಳನ್ನ ಬಿಡುಗಡೆ ಮಾಡಿ ಎಲ್ಲದಕ್ಕೂ ಲೆಕ್ಕ ಕೇಳಿದ್ರು. ಕುಮಾರನ 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಇನ್ನು ಪ್ರದೀಪ್ ಈಶ್ವರ್ HDK ವಿರುದ್ಧ ಈ ರೀತಿಯೆಲ್ಲ ಆರೋಪ ಮಾಡೋದಕ್ಕೂ ಕಾರಣ ಇತ್ತು. ಎಲ್ಲಕ್ಕಿಂತ ಮೊದಲು HDK ಅವರೇ ಪ್ರದೀಪ್ ಈಶ್ವರ್ ಪರಿಶ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಪ್ರದೀಪ್ ಈಶ್ವರ್ ತಮ್ಮ ಪರಿಶ್ರಮ ಅಕಾಡೆಮಿಗೆ ಅಕ್ರಮವಾಗಿ 3 CA ಸೈಟ್ ಪಡೆದಿದ್ದಾರೆ. ನಿಯಮ ಮೀರಿ ಸೈಟ್ ಮಂಜೂರು ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಪರಿಶ್ರಮದ ಫೀಸ್ ವಿಚಾರದಲ್ಲೂ ಅಕ್ರಮ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು. JDSನಿಂದ ಪೋಸ್ಟ್ ಹಾಕಲಾಗಿತ್ತು. ಇದಕ್ಕೆ ಪ್ರತಿಯಾಗಿ ಕೆಲವೊಂದು ದಾಖಲೆಗಳನ್ನು ತೋರಿಸಿದ್ದ ಪ್ರದೀಪ್ ಈಶ್ವರ್, ನಾನು ತೋರಿಸಿದಂತೆ ನೀವು ತೋರಿಸಿ ಅಂತ
ಸವಾಲನ್ನ ಹಾಕಿದ್ರು. ಅಲ್ಲಿಂದ ಶುರುವಾದಂಥ HDK ಮತ್ತು ಪ್ರದೀಪ್ ಜಟಾಪಟಿ ಈಗ ಚಪ್ಪಲಿ ಎಸೆದು ಅಭಿಮಾನಿಗಳು ಅರಸ್ತಾಗುವ ಹಂತಕ್ಕೆ ಬಂದಿದೆ. ಸದ್ಯ ಒಕ್ಕಲಿಗರು ನಮ್ಮ ನಾಯಕನಿಗೆ ಅವಮಾನ ಆಗಿದೆ ಅಂತ ರೊಚ್ಚಿಗೆದ್ದಿದ್ದಾರೆ. ಒಕ್ಕಲಿಗರ ಆಕ್ರೋಶವನ್ನ ಕಂಡ ಪ್ರದೀಪ್ ಈಶ್ವರ್ ತಾನು ಸಹ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ನಾವು ಬೆಳೆಯೋದು ಕುಮಾರಸ್ವಾಮಿಗೆ ಇಷ್ಟ ಇಲ್ಲ, ನಾವು ಅವರ ಮನೆಯಲ್ಲಿ ಜೀತ ಮಾಡಬೇಕು ಅಂತಲೇ ಅವರು ಬಯಸ್ತಾರೆ ಅಂತ ಹಿಂದುಳಿದ ವರ್ಗದ ಬಗ್ಗೆ ಮಾತನಾಡಿದ್ದಾರೆ. ಆ ಮೂಲಕ ಆಸ್ತಿ ವಿಚಾರಗಳಿಗೆ ಶುರುವಾದ ಜಗಳ ಈಗ ಜಾತಿ ಸ್ವರೂಪ ಪಡೆದುಕೊಂಡಿದೆ.